ಧ್ವಜಾರೋಹಣ ಕಾರ್ಯಕ್ರಮ. ಇಲ್ಲಿ ಉಪಸ್ಥಿತರಿರುವ ಎಲ್ಲ KHB ಅಭಿನಂದನ್ ನಗರ ನಿವಾಸಿಗಳಿಗೂ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ದಾದಾಪೀರ್ ಮಕ್ಬುಲ್ ಸಾಬ್ ಬಳ್ಳಾರಿ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಆಯಿಷಾ ದಾದಾಪೀರ್ ಅವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿ ನಮ್ಮ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿರುವ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದ ಮೊದಲನೆಯ ಕಾರ್ಯಕ್ರಮವಾದ ಧ್ವಜಾರೋಹಣವನ್ನು ನೆರವೇರಿಸಲು ನಮ್ಮ ಗೌರವಾನ್ವಿತರಾದ ಮುಖ್ಯ ಅತಿಥಿಗಳಾದ ಶ್ರೀ ದಾದಾಪೀರ್ ಮಕ್ಬುಲ್ ಸಾಬ್ ಬಳ್ಳಾರಿ ಅವರನ್ನು ಸವಿನಯವಾಗಿ ಆಹ್ವಾನಿಸುತ್ತೇನೆ. ಸರ್, ದಯವಿಟ್ಟು ಆಗಮಿಸಿ ಧ್ವಜಾರೋಹಣವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಜೈ ಮಾತರಂ ಮಾತರಂ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗ. ತವ ಶುಭ ನಾಮೆ ಜಾಗೆ ತವ ಶುಭಾಶಿಷ ಮಾಗೆ. गाहे तव जय गाता जनगण मंगलदायक जय हे भारत भाग्य विधाता. जय हे जय हे जय हे जय 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 हे. भारत माता की जय जय. ಮುಖ್ಯ ಅತಿಥಿಗಳ ಪರಿಚಯ ಮತ್ತು ಸನ್ಮಾನ. ಇದೀಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ನಮ್ಮ KHB ಅಭಿನಂದನಾ ನಗರ ಲೇಔಟ್ಗೆ ಅತ್ಯುತ್ತಮವಾದ ಕೊಡುಗೆಯನ್ನು ನೀಡಿರುವ, ನಮ್ಮ ಲೇಔಟಿನಲ್ಲಿ ಧ್ವಜಾರೋಹಣ ಮಾಡಲು ಅಗತ್ಯವಾದ ಧ್ವಜಸ್ತಂಭ ಹಾಗೂ ಕಟ್ಟೆಯನ್ನು ನಿರ್ಮಿಸಿಕೊಟ್ಟಿರುವ ಹುಬ್ಬಳ್ಳಿಯ ಗಾಮನಗಟ್ಟಿಯ ಮಣ್ಣಿನಲ್ಲಿ ಜನಿಸಿದ ಹೆಮ್ಮೆಯ ಪುತ್ರರಾದ ಶ್ರೀ ದಾದಾಪೀರ್ ಮಕ್ಬುಲ್ ಸಾಬ್ ಬಳ್ಳಾರಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ.
ನಮ್ಮ ನಾಡಿನಲ್ಲಿ ಇಂಥ ಅನೇಕ ಹೆಮ್ಮೆಯ ಪುತ್ರರು ಜನಿಸಿದ್ದಾರೆ. ಅವರ ಸೇವೆಗಳನ್ನು ಸರ್ಕಾರ ಗುರುತಿಸಿ ಸನ್ಮಾನಿಸದೇ ಇರಬಹುದು. ಆದರೆ ನಮ್ಮ KHB ಲೇಔಟ್ಗೆ ಶ್ರೀ ದಾದಾಪೀರ್ ಮಕ್ಬುಲ್ ಸಾಬ್ ಅವರು ನೀಡಿರುವ ಕೊಡುಗೆ ನಿಜಕ್ಕೂ ಶ್ಲಾಘನೀಯ ಮತ್ತು ಮಹತ್ವದ್ದಾಗಿದೆ. ಆದ್ದರಿಂದ ಇಂತಹ ಮಹತ್ವವಾದ ಕೊಡುಗೆಯನ್ನು ನೀಡಿದ ಅವರನ್ನು ಸನ್ಮಾನಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ನಾನು ಭಾವಿಸುತ್ತೇನೆ. ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ನಮ್ಮ KHB ಲೇಔಟ್ ವಾಸಿಸುತ್ತಿರುವ ಎಲ್ಲಾ ಸದಸ್ಯರ ಪರವಾಗಿ ಶ್ರೀ ದಾದಾಪೀರ್ ಮಕ್ಬುಲ್ ಸಾಬ್ ಬಳ್ಳಾರಿ ಅವರನ್ನು ಸನ್ಮಾನಿಸಿ ಗೌರವಿಸುತ್ತೇವೆ. ಈ ಮೂಲಕ ಅವರ ಸೇವೆಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇದೀಗ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ದಾದಾಪೀರ್ ಮಕ್ಬುಲ್ ಸಾಬ್ ಬಳ್ಳಾರಿ ಅವರು ನಮ್ಮ KHB ಲೇಔಟ್ನ ಕುರಿತು ಹಾಗೂ ತಮ್ಮ ಅನಿಸಿಕೆಗಳ ಬಗ್ಗೆ 4 ಮಾತುಗಳನ್ನು ಮಾತನಾಡಬೇಕಾಗಿ ನಮ್ಮೆಲ್ಲರ ಪರವಾಗಿ ಸವಿನಯವಾಗಿ ಕೇಳಿಕೊಳ್ಳುತ್ತೇನೆ. ಸರ್, ದಯವಿಟ್ಟು ತಮ್ಮ ಅಮೂಲ್ಯವಾದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. KHB 2ನೇ ಹಂತದ ಅಭಿನಂದನ್ ನಗರ ನಿವಾಸಿಗಳಿಗೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿವಸದ ಎಲ್ಲರಿಗೂ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಮತ್ತು ಈ ನಮ್ಮ KG ರಾಠೋಡ್ ಸರ್ ಅವರು ನೀವೆಲ್ಲರೂ ಮತ್ತು ನಮಗೆ ಗೌರವಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿದಂಥ ಎಲ್ಲ ಅಭಿನಂದನ್ ನಗರ ನಿವಾಸಿಗಳಿಗೆ ನಮ್ಮ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಈ ನಮ್ಮ KHB 2ನೇ ಹಂತದ ಈ ನಮ್ಮ ಅಭಿನಂದನ್ ನಗರದ ಯಾವುದೇ ಒಂದು ಕಾರ್ಯ ಇರಲಿ, ನಾವು ನಮ್ಮ ಒಂದು ಸಹಕಾರ ಇರುತ್ತದೆ. ಮತ್ತು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಇರಲಿ, ನಾವು ಯಾವತ್ತಿಗೂ ನಿಮ್ಮೊಂದಿಗೆ ಇದ್ದೇವೆ ಅಂತ ನಾನು ಹೇಳಲು ಬಯಸುತ್ತೇನೆ. ಮತ್ತು ನಮ್ಮ KG ರಾಠೋಡ್ ಸರ್ ಅವರು ನಮ್ಮೊಂದಿಗೆ ಸದಾ ಅವರು ಯಾವತ್ತೂ ಯಾವುದೇ ಒಂದು ಕಾರ್ಯ ಇದ್ದರೆ ನಮಗೆ ಹೇಳಲಾರ್ದ ಮಾಡಂಗಿಲ್ಲ. 1-2-3 ದಿವಸ ಮುಂಚೆನೇ ನಮಗೆ ಹೇಳಿ ನಮಗೆ ಆಹ್ವಾನಿಸುತ್ತಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳುತ್ತೇನೆ. ಇಷ್ಟ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮನಸ್ಫೂರ್ತಿಯಿಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮ KHB ಅಭಿನಂದನ್ ನಗರ ಲೇಔಟಿನ ಎಲ್ಲಾ ನಿವಾಸಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.